ಯಸಿನೋ ಮದುವೆಯನ್ನು ಆಗ್ತಾ ಇದ್ದಾರೆ. ಮದುವೆಯ ಜೊತೆಗೆ ಒಂದು ಹೊಸ ವಿವಾದವೂ ಕೂಡ ಶುರುವಾಗಿದೆ. ಮುಸ್ಲಿಂ ಹುಡುಗನ ಕೈ ಹಿಡಿಯುತ್ತಿದ್ದಾರಾ ಅನುಶ್ರೀ ಎನ್ನುವಂತಹ ಚರ್ಚೆಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಶುರುವಾಗಿರುವಂತಹದ್ದು. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಪೋಸ್ಟು. ರೋಷನ್ ಅನ್ನೋ ಹೆಸರಿದೆ. ಮುಸ್ಲಿಂ ಆಗಿರಬಹುದಾ ಅನುಶ್ರೀ ಮದುವೆ ಆಗ್ತಿರೋದು ಕೊಡಗಿನ ರೋಷನ್ ಜೊತೆ. ರೋಷನ್ ಹೆಸರೇ ಹಲವರಿಗೆ ಅನುಮಾನವನ್ನು ಹುಟ್ಟಿಸಿದೆ. ಅನುಶ್ರೀ ಹಿಂದೂ, ರೋಷನ್ ಮುಸ್ಲಿಂ. ಹೆಂಗ್ ಮದುವೆ ಆಗ್ತಿದ್ದಾರೆ? ಕೆಲ ಕಿಡಿಗೇಡಿಗಳಿಂದ ಲವ್ ಜಿಹಾದ್ ಎಂಬ ಆರೋಪ. ಆದ್ರೆ ಮದುವೆ ಫೋಟೋ ನೋಡಿದ್ರೆ ಹಾಗೆ ಅನ್ನಿಸ್ತಾ ಇಲ್ಲ. ಹಿಂದೂ ಸಂಪ್ರದಾಯದಂತೆ ಮದುವೆ ಆಗ್ತಾ ಇದ್ದಾರೆ. ಅನುಶ್ರೀ ಮದುವೆ ವಿಚಾರದಲ್ಲಿ ಊಹಾಪೋಹ ಸುದ್ದಿಗಳು ಕೂಡ ಹರಿದಾಡ್ತಾ ಇದೆ. ಅನುಶ್ರೀ ಹಸೆಮಣೆ ಏರುತ್ತಿರುವಾಗ ಹೊಸ ವಿವಾದ. ಮುಸ್ಲಿಂ ಹುಡುಗನ ಕೈ ಹಿಡಿಯುತ್ತಿದ್ದಾರಾ ಅನುಶ್ರೀ ಎನ್ನುವಂತಹ ಚರ್ಚೆಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಪೋಸ್ಟು. ಅನುಶ್ರೀ ಮದುವೆ ಆಗ್ತಾ ಇರೋದು ಕೊಡಗಿನ ರೋಷನ್ ಜೊತೆ. ಇಲ್ಲಿ ಧರ್ಮವನ್ನ ಹುಡುಕೋದು ಸಾಮಾಜಿಕ ಜಾಲತಾಣದಲ್ಲಿ ಮಾತ್ರ ಧರ್ಮವನ್ನು ಹುಡುಕೋದು. ಕಾರಣ ಅವ್ರ ಮುಖ ಕಾಣೋದಿಲ್ಲ ಬರೆಯೋವ್ರದ್ದು. ಎಲ್ಲೋ ಕೂತ್ಕೊಂಡು ಕೆಲಸಕ್ಕೆ ಹೋಗಿರೋದೇ ಇಲ್ಲ. ಅವ್ರಿಗೆ ಕೆಲಸನೇ ಇರೋದಿಲ್ಲ. ಒಂದಷ್ಟು ತಲೆಮಾಸಿದ ವರ್ಗ ಒಂದು ಕಡೆ ಕೂತ್ಕೊಂಡು ಬೀಡಿ ಸೇತ್ತ ಸಾಲ ಮಾಡಿ ತಗೊಂಡಿರೋ ಮೊಬೈಲಲ್ಲಿ ಸ್ಪೆಲ್ಲಿಂಗು ಬರದಲ್ಲೇ ಇರೋ ಕೈ ಬೆರಳಲ್ಲಿ ಹಾಕೋದು ಕಾಮೆಂಟ್ಗಳನ್ನು. ಆ ಮೊಬೈಲ್ದು EMI ಇನ್ನೂ ಮುಗ್ದಿರೋಲ್ಲ, ಕಮೆಂಟ್ ಹಾಕೋರ್ದು. ಪಾಪ ಏನೋ ಮ್ಯಾರೇಜ್ ಆಗ್ತಾ ಇದೆ, ಮದುವೆ ಆಗ್ತಾ ಇದೆ, ಅದರಲ್ಲೂ ಪ್ರೇಮ ವಿವಾಹ. ಅವ್ರು ಯಾರೇ ಆಗಿರಲಿ, ಇಬ್ಬರು ವ್ಯಕ್ತಿ ಮನುಷ್ಯರ. ಅವನು ರೋಷನ್ನು, ಮತ್ತೊಬ್ಬನು, ಮಗದೊಬ್ಬನು, ರಾಬರ್ಟು, ಯಾರೇ ಆಗಿರಲಿ, ನಮ್ಮ ಕನ್ನಡತಿ ಆಕೆ, ಕನ್ನಡಿಗ ಆತ. ಆಕೆ ಮೂಲತಃ ಮಂಗಳೂರಿನವರು, ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದ್ದಾರೆ. ಆತ ಮೂಲತಃ ಮಡಿಕೇರಿ, ಕೂರ್ಗು, ಕೊಡಗು. ಭಾರತೀಯರ, ಅದರಲ್ಲೂ ಕನ್ನಡಿಗರ ಆಶೀರ್ವಾದ ಮಾಡಿ. ಅದು ಬಿಟ್ಟು ತಲೆಮಾಸಿದವರು ಹಾಗೆ ಏನೇನೋ ಕತೆ ಕಟ್ಟೋದು, ಏನೇನೋ ವ್ಯಾಖ್ಯಾನ. ಆ ಹೆಣ್ಣು ಮಗಳು ಆಕೆ ವೇದಿಕೆಯಲ್ಲಿ ಅಬ್ಬರಿಸ್ತಾ ಆ್ಯಂಕರಿಂಗ್ ಮಾಡಿದ್ರು. ಆಕೆ ಹೆಣ್ಣಿನ ಹೃದಯ ಅಲ್ವೇನ್ರಿ? ನೊಂದ್ಕೊಳ್ಳಲ್ವೇನ್ರಿ? ಭಾವನೆ ಆಕೆಗೂ ಇರೋದಿಲ್ವೇ? ಆಕೆನೂ ಒಂದು ಹೆಣ್ಣು ಅನ್ನೋ ಪರಿಜ್ಞಾನ ಇಟ್ಕೋಬೇಕು. ನಿಮ್ಮ ಅಕ್ಕ ತಂಗಿರ ಬಗ್ಗೆ ಈ ಥರನೇ ಮಾತನಾಡ್ತೀರೇನು? ಅನುಶ್ರೀಯ ಮದುವೆ ವಿಚಾರದಲ್ಲಿ ಊಹಾಪೋಹ ಸುದ್ದಿಗಳು ಹರಿದಾಡ್ತಾ ಇದೆ. ಈ ಆರೋಪದಲ್ಲಿ ಸತ್ಯ ಇಲ್ಲ. ರೋಷನ್ ಬಗ್ಗೆ ಸುಳ್ಳು ಸುದ್ದಿಯನ್ನ ಹಬ್ಬಿಸಲಾಗ್ತಾ ಇದೆ. ಅನುಶ್ರೀ ಹಸೆಮಣೆ ಏರುತ್ತಿರುವುದು ಈಗ ಹೊಸ ವಿವಾದಕ್ಕೂ ಕೂಡ ಕಾರಣವಾಗಿದೆ. ಮದುವೆ ಆಗ್ತಿರೋ ಸಂಪ್ರದಾಯವನ್ನು ನೋಡಿದ್ರೆ ಪಕ್ಕಾ ಹಿಂದೂ ಸಂಪ್ರದಾಯ ಅಂತ ಕಾಣ್ತಾ ಇದೆ. ಅದರ ಬಗ್ಗೆ ಮದುವೆ ಆಗಬೇಕಷ್ಟೇ. ಅಷ್ಟೊತ್ತಿಗದಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿವಾದಗಳನ್ನು ಹಬ್ಬಿಸಲಾಗ್ತಾ ಇದೆ. ಇದನ್ನು ಯಾರು ಕೂಡ ನಂಬೋದಕ್ಕೆ ಹೋಗಬೇಡಿ. ಆ ಜೋಡಿಗಳಿಗೆ ನಿಮಗೆ ಸಾಧ್ಯ ಆದರೆ ಆಶೀರ್ವಾದ ಮಾಡಿ. ಈ ಊಹಾಪೋಹಗಳಿಗೆ ತಲೆ ಕೆಡಿಸಿಕೊಳ್ಬೇಡಿ. ಯಸಿನೋ ಮದುವೆಯನ್ನು ಆಗ್ತಾ ಇದ್ದಾರೆ. ಮದುವೆಯ ಜೊತೆಗೆ ಒಂದು ಹೊಸ ವಿವಾದವೂ ಕೂಡ ಶುರುವಾಗಿದೆ. ಮುಸ್ಲಿಂ ಹುಡುಗನ ಕೈ ಹಿಡಿಯುತ್ತಿದ್ದಾರಾ ಅನುಶ್ರೀ ಎನ್ನುವಂತಹ ಚರ್ಚೆಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಶುರುವಾಗಿರುವಂತಹದ್ದು. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಪೋಸ್ಟು. ರೋಷನ್ ಅನ್ನೋ ಹೆಸರಿದೆ. ಮುಸ್ಲಿಂ ಆಗಿರಬಹುದಾ ಅನುಶ್ರೀ ಮದುವೆ ಆಗ್ತಿರೋದು ಕೊಡಗಿನ ರೋಷನ್ ಜೊತೆ. ರೋಷನ್ ಹೆಸರೇ ಹಲವರಿಗೆ ಅನುಮಾನವನ್ನು ಹುಟ್ಟಿಸಿದೆ. ಅನುಶ್ರೀ ಹಿಂದೂ, ರೋಷನ್ ಮುಸ್ಲಿಂ. ಹೆಂಗ್ ಮದುವೆ ಆಗ್ತಿದ್ದಾರೆ? ಕೆಲ ಕಿಡಿಗೇಡಿಗಳಿಂದ ಲವ್ ಜಿಹಾದ್ ಎಂಬ ಆರೋಪ. ಆದ್ರೆ ಮದುವೆ ಫೋಟೋ ನೋಡಿದ್ರೆ ಹಾಗೆ ಅನ್ನಿಸ್ತಾ ಇಲ್ಲ. ಹಿಂದೂ ಸಂಪ್ರದಾಯದಂತೆ ಮದುವೆ ಆಗ್ತಾ ಇದ್ದಾರೆ. ಅನುಶ್ರೀ ಮದುವೆ ವಿಚಾರದಲ್ಲಿ ಊಹಾಪೋಹ ಸುದ್ದಿಗಳು ಕೂಡ ಹರಿದಾಡ್ತಾ ಇದೆ. ಅನುಶ್ರೀ ಹಸೆಮಣೆ ಏರುತ್ತಿರುವಾಗ ಹೊಸ ವಿವಾದ. ಮುಸ್ಲಿಂ ಹುಡುಗನ ಕೈ ಹಿಡಿಯುತ್ತಿದ್ದಾರಾ ಅನುಶ್ರೀ ಎನ್ನುವಂತಹ ಚರ್ಚೆಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಪೋಸ್ಟು. ಅನುಶ್ರೀ ಮದುವೆ ಆಗ್ತಾ ಇರೋದು ಕೊಡಗಿನ ರೋಷನ್ ಜೊತೆ. ಇಲ್ಲಿ ಧರ್ಮವನ್ನ ಹುಡುಕೋದು ಸಾಮಾಜಿಕ ಜಾಲತಾಣದಲ್ಲಿ ಮಾತ್ರ ಧರ್ಮವನ್ನು ಹುಡುಕೋದು. ಕಾರಣ ಅವ್ರ ಮುಖ ಕಾಣೋದಿಲ್ಲ ಬರೆಯೋವ್ರದ್ದು. ಎಲ್ಲೋ ಕೂತ್ಕೊಂಡು ಕೆಲಸಕ್ಕೆ ಹೋಗಿರೋದೇ ಇಲ್ಲ. ಅವ್ರಿಗೆ ಕೆಲಸನೇ ಇರೋದಿಲ್ಲ. ಒಂದಷ್ಟು ತಲೆಮಾಸಿದ ವರ್ಗ ಒಂದು ಕಡೆ ಕೂತ್ಕೊಂಡು ಬೀಡಿ ಸೇತ್ತ ಸಾಲ ಮಾಡಿ ತಗೊಂಡಿರೋ ಮೊಬೈಲಲ್ಲಿ ಸ್ಪೆಲ್ಲಿಂಗು ಬರದಲ್ಲೇ ಇರೋ ಕೈ ಬೆರಳಲ್ಲಿ ಹಾಕೋದು ಕಾಮೆಂಟ್ಗಳನ್ನು.
ಆ ಮೊಬೈಲ್ದು EMI ಇನ್ನೂ ಮುಗ್ದಿರೋಲ್ಲ, ಕಮೆಂಟ್ ಹಾಕೋರ್ದು. ಸೊ ಪಾಪ ಏನೋ ಮ್ಯಾರೇಜ್ ಆಗ್ತಾ ಇದೆ, ಮದುವೆ ಆಗ್ತಾ ಇದೆ, ಅದರಲ್ಲೂ ಪ್ರೇಮ ವಿವಾಹ. ಅವ್ರು ಯಾರೇ ಆಗಿರಲಿ, ಇಬ್ಬರು ವ್ಯಕ್ತಿ ಮನುಷ್ಯರ, ಅವ್ನು ರೋಷನ್ನು, ಮತ್ತೊಬ್ಬನು, ಮಗದೊಬ್ಬನು, ರಾಬರ್ಟು, ಯಾರೇ ಆಗಿರಲಿ, ನಮ್ಮ ಕನ್ನಡದ ಕನ್ನಡತಿ ಆಕೆ, ಕನ್ನಡಿಗ ಆತ. ಆಕೆ ಮೂಲತಃ ಮಂಗಳೂರಿನವರು, ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದ್ದಾರೆ. ಆತ ಮೂಲತಃ ಮಡಿಕೇರಿ, ಕೂರ್ಗು, ಕೊಡಗು. ಭಾರತೀಯರ, ಅದರಲ್ಲೂ ಕನ್ನಡಿಗರ ಆಶೀರ್ವಾದ ಮಾಡಿ. ಅದು ಬಿಟ್ಟು ತಲೆಮಾಸಿದವ್ರ ಹಾಗೆ ಏನೇನೋ ಕತೆ ಕಟ್ಟೋದು, ಏನೇನೋ ವ್ಯಾಖ್ಯಾನ. ಆ ಹೆಣ್ಣು ಮಗಳು ಆಕೆ ವೇದಿಕೆಯಲ್ಲಿ ಅಬ್ಬರಿಸ್ತಾ ಆ್ಯಂಕರಿಂಗ್ ಮಾಡಿದ್ರು. ಆಕೆ ಹೃದಯ ಹೆಣ್ಣಿನ ಹೃದಯ ಅಲ್ವೇನ್ರಿ, ನೊಂದ್ಕೊಳ್ಳಲ್ವೇನ್ರಿ? ಭಾವನೆ ಆಕೆಗೂ ಇರೋದಿಲ್ವೇ? ಆಕೆನೂ ಒಂದು ಹೆಣ್ಣು ಅನ್ನೋ ಪರಿಜ್ಞಾನ ಇಟ್ಕೋಬೇಕು. ನಿಮ್ಮ ಅಕ್ಕ ತಂಗಿರ ಬಗ್ಗೆ ಈ ಥರನೇ ಮಾತನಾಡ್ತೀರೇನು? ಅನುಶ್ರೀಯ ಮದುವೆ ವಿಚಾರದಲ್ಲಿ ಊಹಾಪೋಹ ಸುದ್ದಿಗಳು ಹರಿದಾಡ್ತಾ ಇದೆ. ಈ ಆರೋಪದಲ್ಲಿ ಸತ್ಯ ಇಲ್ಲ. ರೋಷನ್ ಬಗ್ಗೆ ಸುಳ್ಳು ಸುದ್ದಿಯನ್ನು ಹಬ್ಬಿಸಲಾಗ್ತಾ ಇದೆ. ಅನುಶ್ರೀ ಹಸೆಮಣೆ ಏರುತ್ತಿರುವುದು ಈಗ ಹೊಸ ವಿವಾದಕ್ಕೂ ಕೂಡ ಕಾರಣವಾಗಿದೆ. ಮದುವೆ ಆಗ್ತಿರೋ ಸಂಪ್ರದಾಯವನ್ನು ನೋಡಿದ್ರೆ ಪಕ್ಕಾ ಹಿಂದೂ ಸಂಪ್ರದಾಯ ಅಂತ ಕಾಣ್ತಾ ಇದೆ. ಅದರ ಬಗ್ಗೆ ಮದುವೆ ಆಗಬೇಕಷ್ಟೇ. ಅಷ್ಟೊತ್ತಿಗೆ ಅದಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿವಾದಗಳನ್ನು ಹಬ್ಬಿಸಲಾಗ್ತಾ ಇದೆ. ಇದನ್ನು ಯಾರು ಕೂಡ ನಂಬೋದಕ್ಕೆ ಹೋಗಬೇಡಿ. ಆ ಜೋಡಿಗಳಿಗೆ ನಿಮಗೆ ಸಾಧ್ಯ ಆದರೆ ಆಶೀರ್ವಾದ ಮಾಡಿ. ಈ ಊಹಾಪೋಹಗಳಿಗೆ ತಲೆ ಕೆಡಿಸಿಕೊಳ್ಬೇಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.